ಮುಂದೇನು ಅವರೇ ಬರಲಿ ಅಂತ ನಾವು ಹಾರೈಸ್ತೀವಿ. ಮುಂದಿನ ದಿನಗಳಲ್ಲಿ ಎನ್ ಶ್ರೀನಿವಾಸ್ ಸರ್ ಅವರೇ ಬರಬೇಕು ಅಂದ್ಬಿಟ್ಟು ಹಾರೈಸೋದು ಇದೆಯಲ್ಲ, ಅದು ಬಹಳ ದೊಡ್ಡ ಮಾತು. ಈ ಆರೈಕೆಗಳು ಯಾಕಾಗಿ ಮಾಡ್ತಾರೆ ಜನಗಳು, ಯಾಕೆ ಹಾರೈಸ್ತಾರೆ, ಇವರೇ ಬರಬೇಕು ಅಂತ ಯಾಕೆ ಬಯಸ್ತಾರೆ? ಕಾರಣ ಇಷ್ಟೇ. ಚುನಾವಣೆ ಮುಂಚೆ ಶ್ರೀನಿವಾಸ್ ಸರ್ ಅವರು ಬಂದ ಕ್ಷೇತ್ರದಲ್ಲಿ ಕೇಳಿದರು, ನೀವು ಕೊಟ್ಟಿದ್ದೇ ಆದರೆ ನಿಮ್ಗೆ ಏನು ಕೆಲಸಗಳು ಬೇಕು ಹೇಳಿ, ನಾನು ಅದನ್ನು ಶ್ರದ್ಧೆ ವಹಿಸಿ ನಿಮ್ಮ ಸೇವಕನಾಗಿ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಕೊಟ್ಟ ಮಾತಿನ ಪ್ರಕಾರ ಹಳ್ಳಿಗಳಲ್ಲಿ ಏನು ಕೆಲಸ ಆಗಬೇಕು ಅದೆಲ್ಲ ಈಗಾಗಲೇ ಮಾಡಿದ್ದಾರೆ. ನೋಡಿ, ಈ ತಿರುವು ಏನು ನೋಡ್ತಾ ಇದ್ದೀರಾ, ಇದು ಚಿಕ್ಕಮನಹಳ್ಳಿ ಭಾಗದಲ್ಲಿ ಬರೋದು. ಇಲ್ಲಿ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾಯಿತ್ತು. ಯಾಕೆ ಕಾರಣ ಇಷ್ಟೇ, ರಸ್ತೆ ಭಾಳ ಚಿಕ್ಕದಾಗಿತ್ತು, ಹಾಗಾಗಿ ಆಕ್ಸಿಡೆಂಟ್ಗಳು ಆಗ್ತಾಯಿತ್ತು. ಈಗ ರಸ್ತೆ ಭಾಳ ಅಗಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಓಡಾಡೋಕ್ಕೆ ಭಾಳ ಅನುಕೂಲವಾಗಿದೆ. ಹಾಗಾಗಿ ಜನರ ಮನಸ್ಸನ್ನ ಇವರು ಈಗಾಗಲೇ ಗೆದ್ದಿದ್ದಾರೆ. ಇಂಥ ಶಾಸಕರು ಸಿಕ್ಕಿರೋದು ನಮಗೆ ಪುಣ್ಯ. 10 ವರ್ಷದಿಂದ ಏನೇ ಕೆಲಸ ಮಾಡಿಲ್ಲ, ಸುಮ್ಮನೆ ಏನು ಎಲ್ಲರೂ ಶಾಸಕರಾಗವರು. ಇವಾಗೇನು ಬರೀ ಇನ್ನೂ 2 ವರ್ಷ ಆಗೈತೆ, ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಎಲ್ಲ ರೈತರು ಒಳ್ಳೇದು ಮಾಡಿ ಇನ್ನು ಮುಂದೆ ಮಾಡ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ? ಇದು ಮುಂದೆ ಅವರೇ ಬರಬೇಕು. ಅವರು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಬೇಜಾನ್ ಹಲವಾರು ಕೆಲಸ ಕಾಮಗಾರಿಗಳು ಹಾಕೊಂಡಿದ್ದಾರೆ, ಊರಲ್ಲಿ ಮಾಡ್ತು ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಗೆ ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಮೂರಿಗೆ ಆಲೆ ಮಾಜಿ ಶಾಸಕರು 10 ವರ್ಷದಿಂದ ಇದ್ರು, ಏನು ಕೆಲಸ ಮಾಡಿರ್ಲಿಲ್ಲ. ಅವ್ರು ಬಂದು ಒಂದೇ ವರ್ಷಕ್ಕೆ ಮಾದೇವಪುರ ಟು ಭೂಸಂದ್ರ ಕಾಂಕ್ರೀಟ್ ರಸ್ತೆ ಮಾಡ್ಕೊಟ್ಟವ್ರೆ. ಇನ್ನು ಹಲವಾರು ಒಳ್ಳೊಳ್ಳೆ ಕೆಲಸಗಳು. ವಯಸ್ಸಾದವ್ರು ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ, ಮಕ್ಕಳು ಬರೀ ಸ್ಕೂಲ್ಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ರೋಡ್ ಮಾಡಿದ್ರೆ ಭಾಳ ಅನುಕೂಲ ಆಗಿದೆ. ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಲೂ ಕಷ್ಟ ಸುಖ ಅದನ್ನೆಲ್ಲ ವಿಚಾರಣೆ ಮಾಡಿ ಯಾವ್ಯಾವ ಗ್ರಾಮದಲ್ಲಿ ಏನು ಕೊರತೆ ಕುಂದು ಬರ್ತೈತೆ ಅವ್ರ ಕೈಲಾದಷ್ಟು ಮಟ್ಟಿಗೆ ಎಲ್ಲ ಸಹಾಯ ಮಾಡಿ ನೋಡಿ, ಎಲ್ಲ ಸಿ ರೋಡ್, ಸಿಮೆಂಟ್ ರೋಡ್ ಎಲ್ಲ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತಾವೆ. ನಮಗೆ ಓಡಾಡಕ್ಕೆ ರಸ್ತೆ ಇರ್ಲಿಲ್ಲ, ಭಾರಿ ಅನಾನುಕೂಲ ಆಗಿತ್ತು. ಇವಾಗ MLA ಶ್ರೀನಿವಾಸ್ ಸರ್ ಈ ರಸ್ತೆ ಮಾಡ್ಕೊಟ್ರಕ್ಕೆ ನಮ್ಗೆ ಬಹಳ ಒಳ್ಳೇದಾಯ್ತು. ಮುಂದೇನು ಅವರೇ ಬರ್ಲಿ ಅಂತ ನಾವು ಹಾರೈಸ್ತೀವಿ. ಯಾರು ಮಾಡಿದ ಕೆಲಸಗಳು ಅವ್ರೆ. ಅದ್ರ ಹಿಂದೆ MLA ಗಳಿದ್ರಲ್ಲ, ಅವ್ರ ಮನೆ ಬಿಟ್ಟು MLA ಆಫೀಸ್ಗಳು ಬಿಟ್ಟು ಈಚೆಗೆ ಬರ್ತಾನೆ